ಕೇಳುಗರೆ ನಮಸ್ಕಾರ. ಭಾಳ ದಿನಗಳ ನಂತರ ಮತ್ತೆ ನಾವು ಭೇಟಿಯಾಗ್ತಾ ಇದ್ದೀವಿ. ಈಗ ಮನುಷ್ಯನ ಬದುಕಿನೊಳಗೆ ಯಾವಾಗಲೂ ಕಾಯ್ತಾನೆ ಇರ್ತಾನೆ. ಅವನು ಏನನ್ನು ಕಾಯ್ತಾನೆ, ಯಾಕೆ ಕಾಯ್ತಾನೆ, ಯಾರಿಗೆ ಕಾಯ್ತಾನೆ ಅವನಿಗೆ ಅರ್ಥ ಆಗಿರೋದಿಲ್ಲ. ಬಹುಶಃ ನಾವೆಲ್ಲ ಅಂದ್ಕೊಂಡಿದ್ದೀವಿ ನಮಗೆ ಅವರು ಬಂದು ಸಹಾಯ ಮಾಡ್ತಾರೆ, ನಮಗೆ ಅವರಿಂದ ಒಂದು ಉಪಕಾರ ಆಗುತ್ತೆ, ನಮಗೆ ಅವರು ಈಜಿ ದಡ ಸೇರಿಸ್ತಾರೆ ಅಥವಾ ದೋಣಿಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ, ನಮ್ಮ ಬದುಕನ್ನು ಅವರು ಸುಧಾರಿಸ್ತಾರೆ, ನಮಗೆ ಅವರು ನೌಕರಿ ಕೊಡಿಸ್ತಾರೆ, ನಮಗೆ ಇವರು ಹಣ ಕೊಡ್ತಾರೆ, ನಮಗೆ ಇವರು ಆಸ್ತಿ ಕೊಡ್ತಾರೆ. ಹೀಗೆ ಮತ್ತೊಬ್ಬರನ್ನೇ ನಾವು ಕಾಯ್ಕೋತಾ ಎಷ್ಟು ವರ್ಷಗಳ ಕಾಲ ಬದುಕನ್ನು ಸಾಗಿಸೋಕ್ಕೆ ಸಾಧ್ಯ? ನಾವು ಏನೇ ಮಾಡುವುದಿದ್ರೂ ನಮ್ಮ ಇಚ್ಛೆಯಿಂದಲೇ ಮಾಡಬೇಕು. ನಾವು ಏನೇ ಮಾಡೋದಿದ್ರೂ ನಾವು ನಮ್ಮ ಮನಸ್ಸಿನಿಂದಲೇ ಮಾಡಬೇಕು. ನಮಗೆ ಯಾರೂ ಕೂಡ ಸಹಾಯ ಮಾಡುವುದಿಲ್ಲ. ಹೌದು, ಒಬ್ಬರು ಮತ್ತೊಬ್ಬರು ಯಾಕೆ ನಮಗೆ ಸಹಾಯ ಮಾಡಬೇಕು ಹೇಳಿ? ಅವರಿಗೆ ನಮ್ಮಿಂದ ಏನು ಉಪಯೋಗ ಇದೆ? ಅವರು ನಮಗೆ ಸಹಾಯ ಮಾಡುವುದರಿಂದ ಅವರಿಗೆ ಏನು ಲಾಭ ಇದೆ? ಇವತ್ತು ಈ ಹೊಟ್ಟೆಬಾಕ ಸಂಸ್ಕೃತಿಯಲ್ಲಿ ಪ್ರತಿಯೊಬ್ಬರು ಅವಕಾಶವಾದಿಗಳು, ಅಪಾರ್ಚುನಿಸ್ಟ್ ಅಂತ ನಾವು ಏನು ಕರಿತೀವಿ, ಅವಕಾಶವಾದಿಗಳಿರುವಾಗ ಯಾರೂ ಕೂಡ ಯಾರಿಗೂ ಸಹಾಯವನ್ನು ಮಾಡೋದಿಲ್ಲ. ಎಲ್ಲರೂ ತಮ್ಮ ತಮ್ಮ ಅವಕಾಶಕ್ಕಾಗಿ, ಎಲ್ಲರೂ ತಮ್ಮ ತಮ್ಮ ಟರ್ನಿಗಾಗಿ, ಎಲ್ಲರೂ ತಮ್ಮ ತಮ್ಮ ಸಮಯಕ್ಕಾಗಿ ಕಾಯ್ತಾ ಇರ್ತಾರೆ. ಹಾಗಾಗಿ ನಾವು ನಮ್ಮ ಮೆದುಳನ್ನು, ನಮ್ಮ ಬುದ್ಧಿವಂತಿಕೆಯನ್ನು, ನಮ್ಮ ಕೆಲಸದ ಚಾಕಚಕ್ಯತೆಯನ್ನು, ನಮ್ಮ ಸ್ಮಾರ್ಟ್ ವರ್ಕನ್ನು ನಂಬಬೇಕೇ ವಿನಃ ಮತ್ತೊಬ್ಬನು ಯಾವನೋ ಬರ್ತಾನೆ ನಮ್ಮನ್ನು ಬಿಡುಗಡೆಗೊಳಿಸ್ತಾನೆ, ಮತ್ತೊಬ್ಬರು ಯಾರೋ ಬರ್ತಾರೆ ನಮಗೆ ಸಹಾಯ ಮಾಡ್ತಾರೆ, ಎಲ್ಲ ಸುಳ್ಳು. ಒಬ್ಬ ಮನುಷ್ಯ ಸಹಾಯ ಮಾಡೋದಾದ್ರೂ ಎಷ್ಟು ಮಾಡ್ಬೋದು? ದುಡ್ಡು ಕೊಡ್ಬೋದಾ? ಸಾಧ್ಯ ಇಲ್ಲ. ಆಸ್ತಿ ಕೊಡ್ಬೋದಾ? ಸಾಧ್ಯ ಇಲ್ಲ. ಯಾಕಂದರೆ ಇವತ್ತು ಕೋಟ್ಯಾಂತರ ಕೋಟಿ ರೂಪಾಯಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅವನು ಚೂಸಿಯಾಗಿರ್ತಾನೆ. ಸೆಲೆಕ್ಟಿವ್ ಕೆಲವು ಮೆಂಬರ್ಗಳನ್ನು ಕರೆದು ಪಾರ್ಟಿ ಮಾಡ್ತಾನೆ, ಮದುವೆ ಮಾಡ್ತಾನೆ. ಹೊರಗಡೆಗೆ ಬಡವರು ಬಂದ್ಗಿಂದರು ಅಂತೇಳಿ ಬೌನ್ಸನ್ಸರ್ನಿರ್ತಾನೆ. ಹಾಗೆಯೇ ಆಕಸ್ಮಿಕವಾಗಿ ಒಬ್ಬ ಯಾರೋ ನುಸುಳಿ ಬಂದರೆ ಅವನ ಮೇಲೆ ಕೇಸ್ ಹಾಕ್ತಾನೆ. ಸೊ ಇದೆಲ್ಲ ಜನಸಾಮಾನ್ಯರು ತಿಳ್ಕೋಬೇಕು. ಆದರೆ ಒಂದಂತೂ ಸತ್ಯ, ನಾವು ದುಡಿದೆ ಏಳಿಗೆ ಆಗೋಕ್ಕೂ ಸಾಧ್ಯನೇ ಇಲ್ಲ. ನಾವು 24 ಗಂಟೆಗಳ ಕಾಲ ಆಲೋಚನೆ ಮಾಡಬೇಕು. 24 ಗಂಟೆಗಳ ಕಾಲ ನಾವು ಏನನ್ನಾದರೂ ಸಾಧನೆ ಮಾಡುವ ನಿಟ್ಟಿನೊಳಗೆ ಒಂದು ದಿಕ್ಕನ್ನು ಇಟ್ಟುಕೊಂಡು, ಗುರಿ ಇಟ್ಟುಕೊಂಡು ಆ ಕಡೆಗೆ ಸಾಗಬೇಕು. ನಮಗೊಂದು ಸಿದ್ಧಾಂತನೂ ಕೂಡ ಬೇಕು. ಯಾವುದೇ ಸಿದ್ಧಾಂತ ಇರಲಿ, ನಮ್ಮ ಬದುಕಿಗೊಂದು ಬದ್ಧತೆ ಬೇಕು, ಅದಕ್ಕೊಂದು ಸಿದ್ಧಾಂತ ಬೇಕು. ಅದನ್ನು ನಾವು ನಂಬಿಕೊಂಡು ಮುಂದೆ ಸಾಗಬೇಕು. ಹಿಂದೆ ಗುರುವಿದ್ದ, ಮುಂದೆ ಗುರು ಇತ್ತು, ಸಾಗಿತ್ತು ವೀರರ ದಂಡು ಅಂತ ಹಿಂದೆ ಕವಿಗಳು ಹಾಡಿ ಹೇಳಿದ್ದಾರೆ. ಇವತ್ತು ಮುಂದೆ ಗುರುವೂ ಇಲ್ಲ, ಮುಂದೆ ಗುರಿಯೂ ಇಲ್ಲ, ಹಿಂದೆ ಗುರುವೂ ಇಲ್ಲ. ಹಾಗಾಗಿ ಒಂದು ಗುರಿ, ನಿರ್ದಿಷ್ಟವಾದ ಒಂದು ಗುರಿ ಬೇಕು. ಯಾರೋ ಒಬ್ಬ ಕುರಿ ಕಾಯುವವನು IAS ಮಾಡ್ತಾನೆ ಅಂದರೆ ಆತನ ಬುದ್ಧಿವಂತಿಕೆ, ಆತನ ಚಾಕಚಕ್ಯತೆ, ಆತನ IPS ಆಫೀಸರ್ ಆಗ್ತಾನೆ. ಆತನ ಡೆಡಿಕೇಶನ್ ಅಷ್ಟೇ ವಿನಃ ಮತ್ತೆ ಬೇರೆ ಏನೂ ಇಲ್ಲ. ಅದು ಬೇರೆಯವರಿಗೆ ಯಾಕೆ ಸಾಧ್ಯ ಆಗೋದಿಲ್ಲ? ಸಾಧ್ಯ ಆಗುತ್ತೆ, ಆದರೆ ಮನಸ್ಸು ಮಾಡೋದಿಲ್ಲ. ಆ ಮನಸ್ಸನ್ನು ನೀವೆಲ್ಲರೂ ಕೂಡ ಮಾಡಬೇಕು. ನಿಮ್ಮ ಗುರಿಯನ್ನು ತಲುಪೋದಕ್ಕೆ ನೀವು ಅವಿರತವಾಗಿ ಪ್ರಯತ್ನ ಮಾಡಬೇಕು. ನಮಸ್ಕಾರ.